ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯ ಅಂಗವಾಗಿ ತುಮಕೂರಿನ ಟೌನ್ ಹಾಲ್ ಮುಂಭಾಗದಲ್ಲಿ 12 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನ ಅನಾವರಣಗೊಳಿಸಲಾಯಿತು. ತುಮಕೂರಿನ ಟೌನ್ ಹಾಲ್ ಮುಂಭಾಗದಲ್ಲಿ ನಡೆದ ಸಮಾರಂಭದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷದ ನಾಯಕರು ಭಾಗವಹಿಸಿ ಸೌಹಾರ್ದತೆ ಪ್ರದರ್ಶಿಸಿದರು. ದೇಶಕ್ಕೆ ಅಂಬೇಡ್ಕರ್ ನೀಡಿದ ಕೊಡುಗೆಗಳನ್ನು ಸ್ಮರಿಸಿದರು. ಜಿಲ್ಲಾ ಕೇಂದ್ರದಲ್ಲಿ ಸ್ಥಾಪಿಸಲಾದ ಮೊದಲ ಅಂಬೇಡ್ಕರ್ ಪ್ರತಿಮೆ ಇದಾಗಿದೆ. 1000 ಕೆಜಿ ತೂಕದ ಪ್ರತಿಮೆಗೆ 39 ಲಕ್ಷ ರೂಪಾಯಿ ದೇಣಿಗೆ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಸಮಾರಂಭವನ್ನ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಭವಿಷ್ಯದಲ್ಲಿ ಮಾಜಿ ಉಪ ಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಯನ್ನ ಸ್ಥಾಪಿಸುವ ಭರವಸೆಯನ್ನ ನೀಡಿದರು. ಬಿಜೆಪಿ ನಾಯಕರಾದ ಸೋಮಣ್ಣ, ಶಾಸಕರಾದ ಜಿಬಿ ಜ್ಯೋತಿ ಗಣೇಶ್ ಮತ್ತು ಬಿ. ಸುರೇಶ್ ಗೌಡ ಅವರು ಕಾಂಗ್ರೆಸ್ ಸಚಿವರೊಂದಿಗೆ ಸಿದ್ದರಾಮಯ್ಯ ಸರ್ಕಾರದ 5 ಭರವಸೆಗಳ ಕುರಿತು ನುಡಿದಂತೆ ನಡೆದಿದ್ದೇವೆ ಎಂಬ ಕಿರು ಪುಸ್ತಕವನ್ನ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಸಚಿವರಾದ ಕೆಎನ್ ರಾಜಣ್ಣ, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಮತ್ತು ಬೈರತಿ ಸುರೇಶ್, ನವದೆಹಲಿಯ ರಾಜ್ಯದ ವಿಶೇಷ ಪ್ರತಿನಿಧಿಯಾಗಿರುವ ಡಾಕ್ಟರ್ ಡಿ.ಬಿ. ಜಯಚಂದ್ರ ಕೂಡ ಭಾಗವಹಿಸಿದರು. ಜನರು ಅದನ್ನು ಕಲಿಯಬೇಕಾಗಿದೆ. Constitutional morality is not a natural sentiment. It has to be cultivated. We must realize that our people must learn it. Dr. B.R. Ambedkar ಅವರ ಸಾಮಾಜಿಕ ಕಳಕಳಿಯ ಮಹಾಮಾನವ, ನಿಪುಣ ನ್ಯಾಯವಾದಿ, ಸಮಾಜ ಸುಧಾರಕ ಹಾಗೂ ಪ್ರಬುದ್ಧ ರಾಜಕಾರಣಿಯಾಗಿದ್ರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಿದ ಭಾರತದ ರಾಜ್ಯ ಸರ್ಕಾರ ಡೀಸೆಲ್ ಬೆಲೆ ಏರಿಕೆ ಮಾಡಿದ ಹಿನ್ನೆಲೆಯಲ್ಲಿ ಲಾರಿ ಚಾಲಕರು ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದು, ನಿನ್ನೆ ಮಧ್ಯರಾತ್ರಿಯಿಂದಲೇ ಲಾರಿ ಮುಷ್ಕರ ಆರಂಭವಾಗಿದೆ. ಮುಷ್ಕರವಿದ್ದರೂ ಅಗತ್ಯ ವಸ್ತುಗಳಾದ ಹಾಲು, ಔಷಧಿ, ಹಣ್ಣು ಮತ್ತು ತರಕಾರಿ, ಸಿಲಿಂಡರ್ ಸಾಗಣೆ ವಾಹನ, ಆಂಬ್ಯುಲೆನ್ಸ್, ಅಗ್ನಿಶಾಮಕ ಸೇವೆ ವಾಹನಗಳ ಸಂಚಾರ ಇರಲಿದೆ. ಆದರೆ ಶೋರೂಮ್ಗಳಿಗೆ ವಾಹನ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ. ಅಕ್ಕಿ, ಬೇಳೆ, ದಿನಸಿ ಸೇರಿ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ತಾಲೂಕು ಆಡಳಿತ ಮತ್ತು ವಿವಿಧ ಸಂಘಟನೆಗಳಿಂದ ಅದ್ದೂರಿಯಾಗಿ ಅಂಬೇಡ್ಕರ್ ಜಯಂತಿ ಆಚರಿಸಲಾಯಿತು. ತಾಲೂಕಿನಾದ್ಯಂತ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜನ್ಮದಿನವನ್ನ ಮಾನ್ಯ ಶಾಸಕ ಸುರೇಶ್ ಬಾಬು ಅಧ್ಯಕ್ಷತೆಯಲ್ಲಿ ತಾಲೂಕು ಆಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ಪಟ್ಟಣದ ಕನ್ನಡ ವೇದಿಕೆಯಲ್ಲಿ ಪೌರ ಕಾರ್ಮಿಕರಿಗೆ ಸನ್ಮಾನಿಸುವ ಮೂಲಕ ಅಂಬೇಡ್ಕರ್ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಜೋಗಿಹಳ್ಳಿ ಗ್ರಾಮ ಕೆಇಬಿ ಕಚೇರಿ ಹಾಗೂ ಸಿಇಟಿ ಕೋಚಿಂಗ್ ಸೆಂಟರ್ನಲ್ಲಿ ಸಹ ಅಂಬೇಡ್ಕರ್ ಜಯಂತಿಯನ್ನ ಆಚರಿಸಲಾಯಿತು. ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಕೆಲಸ ನಾವೆಲ್ಲ ಮಾಡಿದ್ರೆ ಖಂಡಿತ ಎಲ್ಲ ಸಮಾಜವನ್ನು ಕೂಡ ಸಮಾನವಾಗಿ ಇವತ್ತು ಸಮಾಜದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅಳವಡಿಸಿಕೊಳ್ಳೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವೆಲ್ಲ ಹಿಂದೆ ಕಳೆದ ಸಾಲಿನಲ್ಲಿ ನಾನು ಶಾಸಕನಾಗಿದ್ದ ಸಂದರ್ಭದಲ್ಲಿ ಜಗಜೀವನಕ್ಕೆ ಹಣವನ್ನು ನಿಗದಿ ಮಾಡಿಸಿದ್ದು, ಆದರೆ ಅದನ್ನು ಜಾಗ ಸರಿಯಾದ ಸ್ಥಳ ಸಿಗದಿದ್ದರಿಂದ ನಾವಲ್ಲಿ ಕಟ್ಟಲಿಕ್ಕೆ ಭವನವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ನಾವು ಜಿಲ್ಲಾಧಿಕಾರಿಗಳು ಮತ್ತು DC ಎಲ್ಲರೂ ಕೂತು ಸ್ಥಳವನ್ನು ಹುಡುಕಿ ಯಾವುದೋ ಒಂದು ಸೂಕ್ತವಾದ ಸ್ಥಳ ಬೇಕು, ನಮಗೆ ಎಲ್ಲರನ್ನೂ ಕೂಡ ಸಮಾನವಾಗಿ ಎಲ್ಲ ಕಡೆ ಕೂಡ ಅನುಕೂಲ ಆಗ್ತಕ್ಕಂಥದ್ದು ಆಲೋಚನೆ ಮಾಡಿ ಇವತ್ತು ಉತ್ತಮವಾದ ಒಂದು ಸ್ಥಳ ಸಿಕ್ಕಿದೆ. ಅದನ್ನು ಭೀಮಾಬಾಯಿ ಅವರ 14ನೇ ಮಗನಾಗಿ ಹುಟ್ಟುತ್ತಾರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. 1896ರಲ್ಲಿ ಮೊಟ್ಟ ಮೊದಲಿಗೆ ಶಾಲೆಗೆ ಸೇರುವ ಅವಕಾಶ ಸಿಗುತ್ತದೆ. ನಂತರ 1900ರಲ್ಲಿ ಸದಾರ್ದಲ್ಲಿ ಅವರು ಮಾಧ್ಯಮಿಕ ಶಾಲೆಯನ್ನ ಸೇರ್ಕೊಳ್ತಾರೆ. ಅಲ್ಲಿಂದಲೂ ಮಾಧ್ಯಮಿಕ ಶಾಲೆ ಯಾವ ಸೇರಿದೋ ಅಲ್ಲಿಂದ ಅವರ ಜೀವಿತವನ್ನು
ಅಂಬೇಡ್ಕರ್. ಒಂದು ಸಣ್ಣ ಘಟನೆ ಏನಂದರೆ, ಚಿಕ್ಕ ಮಕ್ಕಳು ಇವತ್ತೆಲ್ಲ ಕಡೆ ಶಾಲೆಗಳಲ್ಲಿ ಕೂತಿರ್ತಾರೆ ಅಂತ ಅವಕಾಶ ಅಂಬೇಡ್ಕರ್ ಅವರಿಗೆ ಜೊತೆಯಲ್ಲಿ ಕೂರುವಂಥ ಅವಕಾಶ ಅಂಬೇಡ್ಕರ್ ಇರಲಿಲ್ಲ. ಅವ್ರು ಬೇರೆ ಕಡೆ ಪ್ರತ್ಯೇಕವಾಗಿ ಒಂದು ಕಡೆ ಶಾಲೆಯಲ್ಲಿ ಗೋಣಿಚೀಲ ಹಾಕೊಂಡು ಆ ಜಾಗದಲ್ಲಿ ಅವನೇ ತರಬೇಕಾಯ್ತು. ಅವರೇ ತಂದು ಹೊರಗಡೆ ಹಾಕಿ ಅದನ್ನು ತಗೊಂಡು ಶಾಲೆ ಮುಗಿಸಿ ಹೊರಟೋಗ್ಬೇಕಾಯಿತು. ಇಂಥ ಸ್ಥಿತಿ ಅಂಬೇಡ್ಕರ್ ಅವರಿಗೆ ಇತ್ತು. ಕೊಪ್ಪಳದ ಕುಕ್ಕನೂರ ಪಟ್ಟಣದಲ್ಲಿ ಮಹಾಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಿಸಲಾಯಿತು. ಕುಕ್ಕನೂರು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿರುವ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮತ್ತು ಪುಷ್ಪಾರ್ಪಣೆ ಸಲ್ಲಿಸಿ ಅಂಬೇಡ್ಕರ್ ಅವರನ್ನ ಸ್ಮರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕುಕ್ಕನೂರು ತಹಶೀಲ್ದಾರ್ ಎಚ್ ಪ್ರಾಣೇಶ್ ಅವರು ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶ ಕಂಡ ಮೇಧಾವಿಗಳು. ಅವರ ನೇತೃತ್ವದಲ್ಲಿ ರಚನೆಯಾದ ಭಾರತ ಸಂವಿಧಾನವು ಇಡೀ ವಿಶ್ವಕ್ಕೆ ಪ್ರಜಾಪ್ರಭುತ್ವದ ಶ್ರೇಷ್ಠ ಸಂವಿಧಾನ ಎಂದು ಪ್ರಸಿದ್ಧವಾಗಿದೆ. ಅವರ ಆದರ್ಶ ಮತ್ತು ಸಮಾನತೆಯ ಸಂದೇಶವನ್ನ ಜೀವನದಲ್ಲಿ ನೀವು ಎಲ್ಲರೂ ಅಳವಡಿಸಿಕೊಳ್ಳೋಣ ಎಂದು ಹೇಳಿದರು. ಈ ವೇಳೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ರವೀಂದ್ರ ಬಾಗಲಕೋಟೆ ಮಾತನಾಡಿ, ಕುಕ್ಕನೂರು ಪಟ್ಟಣ ಪಂಚಾಯತ್ ವತಿಯಿಂದ ಇನ್ನು 6 ತಿಂಗಳ ಒಳಗಾಗಿ ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿ ನಿರ್ಮಾಣ ಮಾಡಲಾಗುತ್ತದೆ ಎಂದು ತಿಳಿಸಿದರು. ನಂತರ ಮಾಜಿ ಸಚಿವರಾದ ಹಾಲಪ್ಪ ಆಚಾರ್ ವೃತ್ತದಲ್ಲಿರುವ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಸ್ಮರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸೇರಿದಂತೆ ತಾಯಿ ಸಮಿತಿ ಅಧ್ಯಕ್ಷ ನೂರುದ್ದೀನ್ ಸಾಬ್ ಗುಡಿ ಹಿಂದಲ್, ಪಟ್ಟಣ ಪಂಚಾಯತ್ ಸದಸ್ಯರಾದ ಮಲ್ಲಿಕಾರ್ಜುನ್ ಚೌಧರಿ, ದಲಿತ ಪರ ಸಂಘಟನೆ ಮುಖಂಡರಾದ ಯಾಮನೂರಪ್ಪ, ನಾಗಪ್ಪ ಕಲ್ಮನಿ, ಲಕ್ಷ್ಮಣ್ ಕಾಳಿ, ಮಾರುತಿ ಗವರಾಳ ಅನೇಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಭಾರತ ಸಂವಿಧಾನ ನೊಂದ ಮನಸ್ಸುಗಳಿಗೆ ಉಸಿರು ನೀಡಿದೆ. ಸಂವಿಧಾನದ ರಚನೆಯ ವೇಳೆ ವಿದೇಶದ ಮಹಿಳೆಯರಿಗೆ ಮತದಾನದ ಹಕ್ಕು ಇಲ್ಲದಿರುವುದನ್ನು ಗಮನಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಭಾರತದ ಮಹಿಳೆಯರಿಗೆ ಮತದಾನದ ಹಕ್ಕು ಹಾಗೂ ಮೂಲಭೂತ ಕಡ್ಡಾಯ ಶಿಕ್ಷಣವನ್ನು ನೀಡಿದ ಮನುಕುಲದ ಪ್ರಜಾತಿಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂದು ತಹಶೀಲ್ದಾರ್ ಮಂಜುನಾಥ್ ಕೊರಟಗೆರೆಯಲ್ಲಿ ತಿಳಿಸಿದ್ದಾರೆ. ಕೊರಟಗೆರೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಮತ್ತು ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ 118ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಕೆಯೊಂದಿಗೆ ಗೌರವ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು, ಸಂವಿಧಾನವು ಕೇವಲ 4 ಶಬ್ದದಿಂದ ಮಾತ್ರ ಕೂಡಿದೆ. ಆದರೆ ವಿದೇಶಗಳನ್ನ ಸುತ್ತಾಡಿ ಅಲ್ಲಿನ ಕಾನೂನು ಮತ್ತು ಸಂವಿಧಾನದ ಬಗ್ಗೆ ಅಧ್ಯಯನ ನಡೆಸಿ ಅತ್ಯುನ್ನತ ಅಂಶಗಳನ್ನ ಸಂಗ್ರಹಿಸಿ ದೇಶಕ್ಕೆ ಸಂವಿಧಾನದ ಮೂಲಕ ಪ್ರತಿಯೊಬ್ಬ ಪ್ರಜೆಗೂ ಸಮಾನತೆ ಸ್ವತಂತ್ರ ದೊರಕಿಸಿದ ಏಕೈಕ ವ್ಯಕ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂದು ತಹಶೀಲ್ದಾರ್ ಮಂಜುನಾಥ್ ತಿಳಿಸಿದರು. ಈ ವೇಳೆ ಗೃಹ ಸಚಿವರ ವಿಶೇಷ ಅಧಿಕಾರಿ ಡಾಕ್ಟರ್ ಕೆ ನಾಗಣ್ಣ, ತಾಲೂಕು ಪಂಚಾಯಿತಿ ಇಒ ಅಪೂರ್ವ, ಸಿಇಒ ಅನಿಲ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅನಿತಾ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ದಲಿತ ಮುಖಂಡರು ಉಪಸ್ಥಿತರಿದ್ದರು. ವ್ಯಕ್ತಿಗೆ 106 ತೊಡಕುಗಳು ಇರ್ತವೆ. ಸಾಧನೆ ಮಾಡಬೇಕು ಅಂತಂದ್ರೆ ನಮ್ಮ ಮುಂದೆ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ, ಒಂದು ಶಿಲೆ, ಒಂದು ಕಲ್ಲು ದೇವರಾಗಬೇಕಂದ್ರೆ ಎಷ್ಟು ಪೆಟ್ಟು ತಿನ್ನುತ್ತೆ ಅನ್ನೋದು. ಅಂತ ಪೆಟ್ಟುಗಳಿಂದ ಸಾಹೇಬರು ತಿಂದುಬಿಟ್ಟು ನಮ್ಮನ್ನೆಲ್ಲ 8 ತಾಸು ದುಡಿಮೆ ಮಾಡಿ 4 ಹೊತ್ತು 3 ಹೊತ್ತಲ್ಲ 4 ಹೊತ್ತು ಊಟ ಮಾಡಿ 8 ತಾಸು ನಿದ್ದೆ ಮಾಡಿ ಅಂತೇಳಿ ನಮಗೆಲ್ಲ ಇಂಥ ಒಂದು ದೇಶದ ಮೂಲಭೂತ ಕಾನೂನು ಆದಂಥ ಸಂವಿಧಾನವನ್ನು ನಮಗೆ ನೀಡಿದ್ದಾರೆ. ಸಂವಿಧಾನಗಳು ಎಷ್ಟೇ ಇದ್ರೂ ಕೂಡ ಅದರ ಒಂದು ಪಾಲನೆ ಆದಾಗ ಮಾತ್ರ ಅದಕ್ಕೆ ಬೆಲೆ ಸಿಗುತ್ತೆ ಅಂತ ಹೇಳಿದಂತ ಮಹಾನ್ ಚೇತನ ಬಾಬಾ ಸಾಹೇಬರು ಅವರು ಯಾವ ರೀತಿ ಹೇಳಿದ್ರು ಅಂತಂದ್ರೆ, ನಾನು ಸತ್ರುನು ಕೂಡ ಸಂವಿಧಾನ ಬದುಕಿರುತ್ತೆ, ಸಂವಿಧಾನವನ್ನು ಪ್ರತಿಯೊಬ್ಬರು ಓದಿದಾಗಲೇ ನನ್ನ ಉಸಿರು ಜಾಸ್ತಿ ಆಗುತ್ತೆ ಅಂತ ಹೇಳಿದಂತ ವ್ಯಕ್ತಿ ಬಾಬಾ ಸಾಹೇಬರು. ಅಂದ್ರೆ ಬಾಬಾ ಸಾಹೇಬರು ಇಲ್ಲ ಅಂತ ನಾವು ಯಾವತ್ತೂ ಹೇಳ್ಕೊಳಂಗೆ ಇಲ್ಲ. ಬಾಬಾ ಸಾಹೇಬರು ನಮ್ಮ ಮುಂದಿದ್ದಾರೆ. ಬಾಬಾ ಸಾಹೇಬರು ಬರೆದಂತ, ಬಾಬಾ ಸಾಹೇಬರಿಂದ ರಚಿಸಲ್ಪಟ್ಟಂತ ಸಂವಿಧಾನ ಏನಿದೆ, ನಾವೆಲ್ಲರೂ ಓದಿ ಬಾಬಾ ಸಾಹೇಬರಿಗೆ ನಾವು ಇನ್ನೂ ಅದೆಮ್ಮ ಚೈತನ್ಯವನ್ನು ನೀಡಬೇಕಾಗಿದೆ. ಭಾರತ ಇವತ್ತು 17% ಇದ್ದಂತ
ಸಾಕ್ಷರತೆ ಪ್ರಮಾಣ ಇವತ್ತು ಎಷ್ಟಾಗಿದೆ? ಭಾರತ ದೇಶದ 75% ಆಗಿದೆ. ಭಾರತದ ಸಂವಿಧಾನದಡಿಯಲ್ಲಿ ನೀಡಿದಂಥ ಕಲಂ ಏನು ಮೂಲಭೂತ ಕರ್ತವ್ಯಗಳಾಗಿರ್ಬೋದು, ರಾಜ್ಯ ನಿರ್ದೇಶನ ತತ್ವಗಳಾಗಿರ್ಬೋದು, ಅದರಲ್ಲಿ ಪ್ರತಿ ಒಬ್ಬ ವ್ಯಕ್ತಿಗೂ ಕೂಡ ಮೂಲಭೂತ ಶಿಕ್ಷಣವನ್ನು ನೀಡಬೇಕಂತೇಳಿ ಬರೆದಿದ್ದಾರೆ. ಇವತ್ತಿಂದಲ್ಲ, ನಾವು 75% ಸಾಕ್ಷರತೆ ಹೊಂದಿದ್ರು ಕೂಡ ಇನ್ನು ನಮ್ಗೆ ಎಷ್ಟೋ ಜನಕ್ಕೆ ಓದಕ್ಕೆ ಬರ್ತಾ ಇಲ್ಲ. ಅವತ್ತು 17% ಮಾತ್ರ ಇತ್ತು ಸ್ವತಂತ್ರ ಬಂದಾಗ. 75 ವರ್ಷ ನಂತರನೂ ಕೂಡ ಬಾಬಾ ಸಾಹೇಬರ ಆಶಯಗಳು ಇವತ್ತು ನಮಗೆ ಚುಚ್ಚಿ ಹೇಳ್ತಾ ಇದ್ದಾವೆ. ನಮಗೆ ಬಾಬಾ ಸಾಹೇಬರು ಅವಕಾಶ ಮಾಡಿಕೊಟ್ಟಿದ್ದಾರೆ, ನೀನು ಕಲಿ ಅಂತ. ಅವರ ಪ್ರತಿಯೊಬ್ಬರ ಉಸಿರಿನಲ್ಲಿರ್ತಕ್ಕಂಥ ಮಹಾನ್ ಚೇತನ ನಮ್ಮ ಬಾಬಾ ಸಾಹೇಬರು. ಅವರು ಉಸಿರಿರಬೇಕಾದ್ರೆ ಅನುಭವಿಸಿದಂಥ ಕಷ್ಟಗಳನ್ನು ತೊಡೆದು ಹಾಕೋದಕ್ಕೋಸ್ಕರ ನಮ್ಮ ದೇಶಕ್ಕೆ ಒಂದು ಕಾನೂನಿನ ಬುನಾದಿಯನ್ನು ಕೊಟ್ಟಂಥ ಮಹಾನ್ ಚೇತನ. ಅವರ ಕಷ್ಟಗಳು ಏನೇ ಇರಲಿ, ನಾವು ಕಷ್ಟಗಳಿಂದ ನೋಡೋದು ಬೇಡ. ಅವರು ಎಷ್ಟೇ ಕಷ್ಟಗಳು, 1ನೇ ಕ್ಲಾಸಲ್ಲೇ ಸೇರಿಸ್ಕೊಂಡಂಥ ವ್ಯಕ್ತಿ 64 ವಿಷಯಗಳಲ್ಲಿ 9 ಭಾಷೆಗಳಲ್ಲಿ ಸ್ಕಾಲರ್ ಆಗ್ತಾರೆ ಅಂದರೆ, ಪಂಡಿತರಾಗ್ತಾರೆ ಅಂದರೆ, ನಾವು 64 ಜನರು ಕೂಡ ನಿಂತ್ಕೊಂಡು ಅವ್ರ ಸಮಾನಕ್ಕಲ್ಲ, ಅವ್ರ ಕಾಲು ಧೂಳಿನ ಸಮಕ್ಕೂ ಇಲ್ಲ. ಅಂತ ಮಹಾನ್ ಚೇತನ ನಮ್ಮೆಲ್ಲರ ಉಸಿರಿಗೋಸ್ಕರ ಕಷ್ಟಪಟ್ಟು ನಾವು ಪಕ್ಕದ ಊರಿಗೆ ಹೋಗಕ್ಕೆ, ನಡ್ಕೊಂಡು ಹೋಗಕ್ಕೆ ಅಳ್ತೀವಿ. ಬಸ್ ಇಲ್ಲ, ಸೈಕಲ್ ಇಲ್ಲ, ಅವ್ನು ಕರ್ಕೊಂಡು ಹೋಗ್ಲಿಲ್ಲ ಅಂತೇಳಿ. ವಿದೇಶಗಳಿಗೆ ಕಷ್ಟಪಟ್ಟು ಹೋಗಿ ತಿಳಿದಿರಂಥ ಭಾಷೆಯಲ್ಲಿ ವಿಷಯವನ್ನು ಗ್ರಹಿಸಿ, ವಿಷಯವನ್ನು ಆಳವಾಗಿ ಅಧ್ಯಯನ ಮಾಡಿ, ಊಟ, ಬಟ್ಟೆ, ನಿದ್ದೆಯನ್ನು ತೊಡೆದು ಭಾರತದ ಸಿಲುಕಿದಂಥ ಒಂದು ಕಪಿಮುಷ್ಟಿಯಿಂದ ನಮ್ಮನ್ನೆಲ್ಲ ಬೆಳಕಿಗೆ ತಂದಂಥ ಚೇತನ ಯಾರು ಇದ್ರೆ ಅದು ಬೇರೆ ಯಾರು ಅಲ್ಲ, ಬಾಬಾ ಸಾಹೇಬರು ಅಂತ ಹೇಳಕ್ಕೆ ನಾನು ಇಷ್ಟ. ಬಾಬಾ ಸಾಹೇಬರು ನಿಜ ಅವರ ಒಂದೊಂದು ಅಂಶದ ಗುರುತೆ ನಾವಿವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೆ ಅವಕಾಶ ಇದೆ. ನಾನಿವತ್ತೇನಾದ್ರು ಕೊಡುಗೆ ತರದಲ್ಲಿ ಒಬ್ಬ PhD ಬ್ಯಾಂಕ್ ಅಧ್ಯಕ್ಷನಾಗಬೇಕು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ. ಇಡೀ ಇತಿಹಾಸದಲ್ಲಿ, ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್, ಒಬ್ಬ ಎಡಗೈ ಸಮಾಜದ ವ್ಯಕ್ತಿ ಸಹಕಾರ ಸಂಘಗಳಲ್ಲಿ ಅಧ್ಯಕ್ಷ ಆಗಿದ್ದಾರೆ ಅಂದರೆ ಇಡೀ ರಾಜ್ಯದಲ್ಲಿ ನಾನು ಒಬ್ಬನೇ ಆಗಿರೋದು. ಯಾಕೆ? ಇದರಲ್ಲಿ ಬಹಳಷ್ಟು ತುಳಿತಗಳು, ಹೋರಾಟಗಳು, ಶಕ್ತಿಗಳು ಬಹಳ ಕೈಗೊಂಡಿದೆ. ಆದರೂ ಕೂಡ ಅದಕ್ಕೆಲ್ಲ ಹೆಣ್ಮೆಟ್ಟಿಸಿ ನಮಗೆ ಶಕ್ತಿ ಕೊಟ್ಟಂಥ ಮಹಾಪುರುಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಅಂಬೇಡ್ಕರ್ ಅವರ ಹಾದಿಯಲ್ಲಿ ಇವತ್ತೆಲ್ಲ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಏನೇ ಕೆಲಸ ಮಾಡಬೇಕಾದ್ರೂ ಅಂಬೇಡ್ಕರ್ ಅವರ ತತ್ವಗಳನ್ನು, ನೀತಿಗಳನ್ನು, ಸರ್ಕಾರದ ಸವಲತ್ತುಗಳ ಬಗ್ಗೆ ಮತ್ತು ಆ ಸಮಾಜಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಆ ಸಮಾಜಕ್ಕೆ ಮೊದಲು ಅವಕಾಶ ಮಾಡಬೇಕು, ಆ ಸಮಾಜನ ಮೇಲೆತ್ತಬೇಕು ಅಂತ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಮನಸ್ಸಿಗೆ ಗೊತ್ತು. ನಮ್ಮ ತಾಲೂಕಿನಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ನಮ್ಮ ದಲಿತರ ಮುಖಂಡರ ಬಗ್ಗೆ, ದಲಿತರ ವಿದ್ಯಾರ್ಥಿಗಳ ಬಗ್ಗೆ, ಹಾಸ್ಟೆಲ್ಗಳ ಬಗ್ಗೆ ನಿಮ್ಮ ಮನಸ್ಸಿದೆ ಅಂದರೆ ನಮಗೆ ಭಾಳ ಸಂತೋಷ ಆಗುತ್ತೆ. ಈ ನಮ್ಮ ತಾಲೂಕು ಅಧಿಕಾರಿಗಳೆಲ್ಲರೂ ಕೂಡ ಯಾವುದೇ ವಿಚಾರ, ಏನೇ ಪರಿಹಾರ ಕೊಡಬೇಕಾದ್ರೂ ಆ ಸಮಾಜವನ್ನು ನೆನೆಸ್ಕೊಂಡು ಕೊಡ್ತಿರಲ್ಲ, ನಮಗೆ ಭಾಳ ಸಂತೋಷ ಆಗುತ್ತೆ. ಅದರ ಮುಖನೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಬಹಳಷ್ಟು ವಿಚಾರಗಳಿದ್ದಾವೆ. ಅದನ್ನ ಹಾಗೆ ಎಲ್ಲರಿಗೂ ಓದಿ ಕರಗತ ಮಾಡ್ಕೊಂಡಿದ್ದಾರೆ. ನಾವಿವತ್ತು ಅಂಬೇಡ್ಕರ್ ಪರೀಕ್ಷೆ ಮಾಡ್ಬೇಕಾದ್ರೆ ನಮ್ಮ ವಕೀಲರು ಬಹಳ ಆಸಕ್ತಿ ಇದ್ದಾರೆ. ಸುಮಾರು ಈ ಅಂಬೇಡ್ಕರ್ ಭವನ ಕಟ್ಟಬೇಕಾದ್ರೆ ಇರಲಿಲ್ಲ ಅಲ್ವರ, ಇದು ಈ ಬರೀ ಅರ್ಧಕ್ಕೋಸ್ಕರ ಇರ್ತಿದೆ. ಇದ್ರಾಗ ಅರ್ಧ ಅಂಬೇಡ್ಕರ್ ಭವನ ಇತ್ತು. ಇದು ಅರ್ಧ ಅಂಬೇಡ್ಕರ್ ಭವನಕ್ಕೆ ಪ್ಲಾನ್. ಶಿರಾನಗರದ ಸೇವಾ ಸದನದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನ ಆಚರಣೆ ಮಾಡಲಾಯಿತು. ಮಾನ್ಯ ಜನಪ್ರಿಯ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂ ಗೌಡ ಅವರ ಸಮ್ಮುಖದಲ್ಲಿ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನಗರ ಮಂಡಲ ಅಧ್ಯಕ್ಷರಾದ ಗಿರಿಧರ್, ನಿಕಟಪೂರ್ವ ಅಧ್ಯಕ್ಷರಾದ ಚಿಕ್ಕಣ್ಣ, ಪ್ರಧಾನ ಕಾರ್ಯದರ್ಶಿ ಸಂತೆಪೇಟೆ ನಾಗರಾಜು ಸೇರಿದಂತೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು. ಸಂವಿಧಾನ ಶಿಲ್ಪಿ
ಭಾರತ ರತ್ನ ದೇಶ ಕಂಡ ಮಹತ್ ದಾರ್ಶನಿಕರು. ಸಮಾನವಾದಂಥ ಶಿಕ್ಷಣ ಕೊಡೋದ್ರಲ್ಲಿ ಸರ್ಕಾರಗಳು ಎಡವಿದೆ. ಅದನ್ನು ಮುಂದಿನ ದಿನಮಾನಗಳಲ್ಲಿ ಅದರ ಕಡೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಯಾವುದೇ ಒಂದು ಕುಟುಂಬ ಅಭಿವೃದ್ಧಿ ಹೊಂದಬೇಕು, ಮೇಲಕ್ಕೆ ಬರಬೇಕು ಅಂತ ಹೇಳಿದ್ರೆ ಆ ಕುಟುಂಬದ ಮುಂದಿನ ಜನರೇಷನ್ ಏನಿದೆ, ಆ ಕುಟುಂಬದ ಮುಂದಿನ ಮಕ್ಕಳೇನಿದ್ದಾರೆ ಅವ್ರಿಗೊಂದು ಗುಣಮಟ್ಟದ ಶಿಕ್ಷಣ ಕೊಟ್ಟು ಅವರನ್ನು ವಿಚಾರವಂತರಾಗಿ ಬೆಳೆಸಿ ಅವರನ್ನು ತಮ್ಮ ಕಾಲ ಮೇಲೆ ತಾವು ಸ್ವಾವಲಂಬಿಗಳಾಗಿ ನಿಲ್ಲುವಂತ ಮಾಡಿದಾಗ ಮಾತ್ರ ಈ ದೇಶದ ಒಂದು ಸರ್ವತೋಮುಖ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಅನ್ನೋ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಏನು ಡಾಕ್ಟರ್ B.R. ಅಂಬೇಡ್ಕರ್ ಅವರಿಗೆ ನಿರಂತರವಾಗಿ ಕಾಂಗ್ರೆಸ್ ಅನ್ಯಾಯ ಮಾಡಿಕೊಂಡಂತು. ಡಾಕ್ಟರ್ B.R. ಅಂಬೇಡ್ಕರ್ ಅವರು ದೈವಾಧೀನರಾದಾಗ ನಿಧನರಾದಾಗ ದೆಹಲಿಯಲ್ಲಿ ಅವರಿಗೆ ಈ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಂಥ ಸರ್ಕಾರ ಒಂದು 6 ಅಡಿ 3 ಅಡಿ ಜಾಗವನ್ನು ಕೂಡ ಕೊಡುವುದಿಲ್ಲ. ಅದಕ್ಕೆ ಬದಲಾಗಿ ಅವರನ್ನು ಬಾಂಬೆಯ ಒಂದು ಸಮುದ್ರದ ತಟದಲ್ಲಿ ಅವರ ಒಂದು ಅಂತಿಮ ವಿಧಿವಿಧಾನಗಳು ನಡೆಯುವಂಥದ್ದಾಗುತ್ತೆ. ಅದರ ಜೊತೆಗೆ ಏನು ಭಾರತ ರತ್ನ ಅನ್ನೋ ಒಂದು ಬಿರುದನ್ನು ಒಂದು ಪದವಿಯನ್ನು ಕೊಡಬೇಕಾಗಿತ್ತು, ಅದಕ್ಕೆ ಭಾರತೀಯ ಜನತಾ ಪಕ್ಷದ ವಾಜಪೇಯಿಯವರ ಸರ್ಕಾರನೇ ಬರಬೇಕಾಗಿತ್ತು. ವಾಜಪೇಯಿಯವರು ಬಂದು ಡಾಕ್ಟರ್ B.R. ಅಂಬೇಡ್ಕರ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಗೌರವವನ್ನು ನೀಡಿ ಆ ಮಹಾನ್ ಪುತ್ರನ ಭಾರತ ಮಾತೆಯ ಮಹಾನ್ ಪುತ್ರನಿಗೆ ಗೌರವ ಕಲ್ಪಿಸಿಕೊಳ್ಳುತ್ತಿದ್ದಾರೆ. ಇನ್ನು ಅದಲ್ಲದೆ 5 ಸ್ಥಳಗಳಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಅವರ ಹುಟ್ಟೂರು, ಅವರ ಜನ್ಮಸ್ಥಳ, ಹಾಗೆ ಅವರ ಒಂದು ವಿದ್ಯಾಭ್ಯಾಸ ಮಾಡಿದ ಜಾಗ ಎಲ್ಲ ಕಡೆ 5 ಶಕ್ತಿ ಸ್ಥಳಗಳನ್ನು ಗುರುತಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆ 5 ಶಕ್ತಿ ಸ್ಥಳಗಳಲ್ಲಿ ಅವರ ಒಂದು ಜ್ಞಾಪಕಾರ್ಥವಾಗಿ ಒಂದು ಇವನ್ನ ಸ್ಮಾರಕಗಳನ್ನು ನಿರ್ಮಾಣ ಮಾಡುವಂಥ ಕೆಲಸ ಕೂಡ ಭಾರತೀಯ ಜನತಾ ಪಕ್ಷ ಮಾಡಿದೆ. ಮಾಜಿ ಶಾಸಕರಾದ ಡಾಕ್ಟರ್ CM ರಾಜೇಶ್ ಗೌಡ ಅವರು ಡಾಕ್ಟರ್ B.R. ಅಂಬೇಡ್ಕರ್ ಜಯಂತಿ ಅಂಗವಾಗಿ ಶಿರಾನಗರದ ಪಾರ್ಕ್ನಲ್ಲಿರುವ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅಂಬೇಡ್ಕರ್ ಅವರಿಗೆ ಗೌರವ ಸಮರ್ಪಿಸಿದರು. ಮಾಜಿ ಶಾಸಕರಾದ ಡಾಕ್ಟರ್ CM ರಾಜೇಶ್ ಗೌಡ ಅವರು ಡಾಕ್ಟರ್ B.R. ಅಂಬೇಡ್ಕರ್ ಜಯಂತಿ ಅಂಗವಾಗಿ ಶಿರಾನಗರದ ಪಾರ್ಕ್ನಲ್ಲಿರುವ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ನಾಗರಾಜು, ವಿಜಯಣ್ಣ, ವಿಜಯರಾಜ್, ಲಿಂಗರಾಜು, ರಂಗನಾಥ್, ಮುರುಳಿ, ಕೋಟೆ ರವಿಕುಮಾರ್, ಕೋಟೆ ಬಾಬು, ಸತೀಶ್ ಮುಖಂಡರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಭಾರತದ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ, ಅದೇ ರೀತಿ ಭಾರತ ದೇಶದ ಹಸಿರು ಕ್ರಾಂತಿಯ ಹರಿಕಾರರ ಭಾರತದ ಮಾಜಿ ಉಪ ಪ್ರಧಾನಮಂತ್ರಿಗಳಾದಂತಹ ಬಾಬು ಜಗಜೀವನ್ ರಾಮ್ ಅವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಅಂಬೇಡ್ಕರ್ ಅವರನ್ನು ನಾವು ವಿಶ್ವದ ಪ್ರಜಾಪ್ರಭುತ್ವದ ರಾಯಭಾರಿ, ಮಾನವೀಯತೆಯ ರಾಯಭಾರಿ, ಮನುಕುಲದ ರಾಯಭಾರಿ ಅಂತ ಹೇಳ್ಬಿಟ್ಟು ಕರೀಬಹುದು. ಯಾಕೆಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಅಂಶವನ್ನು ವಿಶ್ವಕ್ಕೆ ಮಾದರಿಯಾಗಿ ಸಂವಿಧಾನ ಮೂಲಕ ಕೊಟ್ಟಂತ ಧೀಮಂತ ವ್ಯಕ್ತಿತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಒಂದು ಶಿಖರವಾದ್ರೆ ಆ ಶಿಖರವನ್ನು ಎತ್ತಿಡತಕ್ಕಂತಹ ಒಂದು ಬುನಾದಿ ನಮ್ಮ ಭಾರತ ದೇಶದ ಒಂದು ಸಂವಿಧಾನ. ಆ ಸಂವಿಧಾನವನ್ನು ಕೊಟ್ಟಂತಹ ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಪ್ರಜಾಪ್ರಭುತ್ವದ ಶಿಖರವನ್ನು ಸಮಾನತೆ, ಸ್ವತಂತ್ರ, ಭ್ರಾತೃತ್ವ ಮತ್ತು ನ್ಯಾಯ ಈ 4 ಸ್ತಂಭಗಳ ಮೇಲೆ ಭಾರತ ಪ್ರಜಾಪ್ರಭುತ್ವದ ಶಿಖರವನ್ನು ನಿಲ್ಲಿಸಿದ್ದಾರೆ. ಇದರ ಬುನಾದಿ ಭಾರತದ ಸಂವಿಧಾನ. ಇವತ್ತು ಭಾರತದ ಪ್ರಿಯೆಂಬಲ್, ಕಾನ್ಸ್ಟಿಟ್ಯೂಷನಲ್ ಪ್ರಿಯೆಂಬಲ್, ಸಂವಿಧಾನದ ಪೀಠಿಕೆಯ ಮೊದಲ ಅಕ್ಷರಗಳನ್ನು ನಾವೆಲ್ಲರೂ ನೋಡಿದಾಗ ವಿ ದ ಪೀಪಲ್ ಆಫ್ ಇಂಡಿಯಾ hereby resolve to constitute India into a sovereign, socialist, secular, democratic republic to give our people justice, sovereignty, equality
ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಅವರೆಲ್ಲರೂ ಕೂಡ ಸಂವಿಧಾನದ ಪೀಠಿಕೆಯಲ್ಲಿ ಭಾರತ ದೇಶದ ರಾಷ್ಟ್ರಪತಿ ಅಥವಾ ಭಾರತ ದೇಶದ ಪ್ರಧಾನಿ ಅಥವಾ ನಾನು ಈ ಸಂವಿಧಾನವನ್ನು ರಚಿಸ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತ ರಾಷ್ಟ್ರದ ಪ್ರಜೆಗಳಾದ ನಾವು ನಮ್ಮ ದೇಶಕ್ಕೋಸ್ಕರನ ದೇಶದ ಸ್ವತಂತ್ರ, ಸಮಾನತೆ, ಭ್ರಾತೃತ್ವ, ನ್ಯಾಯವನ್ನು ಕೊಡ್ಲಿಕ್ಕೆ ಈ ಸಂವಿಧಾನವನ್ನು ನಾವು ನಮಗೋಸ್ಕರ ರಚಿಸಿಕೊಂಡು, ಅರ್ಪಿಸಿಕೊಂಡು, ಅಂಗೀಕರಿಸಿಕೊಂಡಿರುವ, ಕಾನೂನಾತ್ಮಕವಾಗಿ ಶಾಸನವಾಗಿ ವಿಧಿಸಿಕೊಂಡಿರುವ ಸಂವಿಧಾನವಿದು ಅಂತ ಹೇಳ್ಬಿಟ್ಟು, ಅಂದ್ರೆ ಪ್ರಜೆಗಳಿಗೋಸ್ಕರ ಕೊಟ್ಟಿರ್ತಕ್ಕಂತಹ ಒಂದು ಸಂವಿಧಾನ ಭಾರತದ ಸಂವಿಧಾನ ಇವತ್ತು. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ನಿನ್ನೆ ಭಾರೀ ಗಾತ್ರದ ಹೆಬ್ಬಾವೊಂದು ಕಾಣಿಸಿಕೊಂಡಿದ್ದು ಮಠದ ಮಕ್ಕಳಲ್ಲಿ ಆತಂಕ ಮೂಡಿತ್ತು. ಮಠದ ಸಿಬ್ಬಂದಿಗಳು ತಕ್ಷಣ ಉರಗ ತಜ್ಞರಾದ ಕಾರ್ತಿಕ್ ಮತ್ತು ಸೂರ್ಯ ಅವರಿಗೆ ವಿಷಯ ತಿಳಿಸಿದರು. ಸ್ಥಳಕ್ಕೆ ಧಾವಿಸಿ ಬಂದ ಉರಗ ತಜ್ಞರು ಹೆಬ್ಬಾವನ್ನ ಸುರಕ್ಷಿತವಾಗಿ ಹಿಡಿದು ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ. ಸುಮಾರು 8 ಅಡಿ ಉದ್ದದ ಹೆಬ್ಬಾವು ಮಠದ ಆವರಣದಲ್ಲಿರುವ ದೇವಸ್ಥಾನಕ್ಕೆ ಕಿಟಕಿ ಮೂಲಕ ಪ್ರವೇಶಿಸಿದೆ. ಮಠದ ಸಿಬ್ಬಂದಿ ಇದನ್ನ ಕಂಡು ಕೆಲಕಾಲ ಗಾಬರಿಗೊಂಡಿದ್ದರು. ಉರಗ ತಜ್ಞರು ತಿಳಿಸಿದಂತೆ ಈ ಹೆಬ್ಬಾವು ಒಮ್ಮೆಲೆ ಬೇಟೆಗೆ ಸಿಕ್ಕಾಗ ಒಂದೇ ಬಾರಿಗೆ ನುಂಗುವುದಿಲ್ಲ. ಬದಲಿಗೆ ಮೊದಲು ತನ್ನ ಬಲಿಷ್ಠವಾದ ದೇಹದಿಂದ ಪ್ರಾಣಿಯನ್ನ ಸುತ್ತಿ ಉಸಿರುಗಟ್ಟಿಸಿ ಕೊಂದ ಬಳಿಕ ತಿನ್ನುತ್ತದೆ. ಈ ಹಾವಿನಲ್ಲಿ ವಿಷವಿಲ್ಲ, ಆದರೆ ಇದರ ಹಲ್ಲುಗಳು ಬಹಳ ಬಲಿಷ್ಠವಾಗಿದ್ದು ಒಂದು ಬಾರಿ ಕಚ್ಚಿದರೆ ಮಾಂಸ ಸಮೇತ ಬರುತ್ತದೆ ಎಂದು ಮಾಹಿತಿ ಕೊಟ್ಟರು. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.